ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಶಿಶುಗಳಿಗೆ ನೀಡುವ ಮೊದಲ ಆಹಾರದ ಬಗ್ಗೆ ಆಳವಾಗಿ ಚರ್ಚಿಸಲಿದ್ದೇವೆ. ಅಂದ್ರೆ, ಮಗುವಿಗೆ 6 ತಿಂಗಳು ತುಂಬಿದಾಗ ಪ್ರತಿಯೊಬ್ಬ ಪೋಷಕರ ಮುಂದೆಯೂ ಒಂದು ದೊಡ್ಡ ಪ್ರಶ್ನೆ ಇರುತ್ತೆ. ಅಜ್ಜ ಅಜ್ಜಿ ಹೇಳುವ ಸಾಂಪ್ರದಾಯಿಕ ಆಹಾರ ಕೊಡ್ಬೇಕಾ ಅಥವಾ ಅಂಗಡಿಯಲ್ಲಿ ಸಿಗುವ ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳ ಸಿದ್ಧ ಆಹಾರ ಉತ್ತಮವೇ? ಹೌದು, ಈ ಗೊಂದಲ ತುಂಬಾ ಸಹಜ. ಜಾಹೀರಾತುಗಳನ್ನ ನೋಡಿದರೆ ಅವರೇ ಜಗತ್ತಿನ ಅತ್ಯುತ್ತಮ ಆಹಾರ ತಯಾರಿಸ್ತಿಂದಿವೆ ಅಂತಾರೆ. ಮನೆಯಲ್ಲಿ ಹಿರಿಯರನ್ನ ಕೇಳಿದ್ರೆ ಅವಲಕ್ಕಿ, ರಾಗಿ ಸರಿ ಉತ್ತಮ ಅಂತಾರೆ. ಸೊ ಯಾರನ್ನ ನಂಬುದು? ನಿಖರವಾಗಿ ಇದೇ ಗೊಂದಲವನ್ನು ಬಗೆಹರಿಸುವುದು ನಮ್ಮ ಇವತ್ತಿನ ಉದ್ದೇಶ. ಮನೆಯಲ್ಲಿ ತಯಾರಿಸಿದ ಆಹಾರ ನಿಜವಾಗಿಯೂ ಪ್ಯಾಕೇಜ್ಡ್ ಆಹಾರಕ್ಕಿಂತ ಉತ್ತಮವೇ? ಈ ಪ್ರಶ್ನೆಗೆ ವೈಜ್ಞಾನಿಕ ಆಧಾರಗಳೊಂದಿಗೆ ಉತ್ತರ ಹುಡುಕೋಣ. ಅಂದ್ರೆ, ಭಯ ಮತ್ತು ಗೊಂದಲವಿಲ್ಲದೆ ಮಗುವಿನ ಆರೋಗ್ಯಕ್ಕೆ ಯಾವುದು ಸರಿ ಅಂತ ಅರ್ಥ ಮಾಡ್ಕೊಳ್ಳೋಣ. ಖಂಡಿತ. ಆದರೆ ಯಾವುದೇ ಆಹಾರದ ಬಗ್ಗೆ ಮಾತನಾಡುವ ಮುನ್ನ ನಾವು ಮೊದಲು ಚರ್ಚಿಸಬೇಕಾದದ್ದು ಸನ್ನದ್ಧತೆಯ ಬಗ್ಗೆ. ಸನ್ನದ್ಧತೆ? ಹೌದು. ಅಂದ್ರೆ ಮಗು ಘನ ಆಹಾರವನ್ನ ಸ್ವೀಕರಿಸಲು ಸಿದ್ಧವಾಗಿದೆಯೇ ಅನ್ನೋದು. ಇದು ಅತ್ಯಂತ ಪ್ರಮುಖ ಮೊದಲ ಹೆಜ್ಜೆ. ಓಕೆ, ಹಾಗಾದ್ರೆ ಮಗು ಸಿದ್ಧವಾಗಿದೆ ಅಂತ ನಮ್ಗೆ ಗೊತ್ತಾಗೋದು ಹೇಗೆ? ಅದಕ್ಕೆ ಏನಾದ್ರೂ ನಿರ್ದಿಷ್ಟ ಸೂಚನೆಗಳಿವೆಯಾ? ಖಂಡಿತ ಇವೆ. ಪ್ರಮುಖ ವೈದ್ಯಕೀಯ ಸಂಶೋಧನೆಗಳು ಕೆಲವು ಸ್ಪಷ್ಟ ಸೂಚಕಗಳನ್ನು ನೀಡಿವೆ. ಮೊದಲನೆಯದಾಗಿ ಮಗುವಿಗೆ ಸುಮಾರು 6 ತಿಂಗಳು ತುಂಬಿರಬೇಕು. ಸರಿ. ಎರಡನೇದಾಗಿ ಮಗು ಅಷ್ಟಿಷ್ಟು ಸಹಾಯದಿಂದ ನೇರವಾಗಿ ಕೂರಲು ಕಲಿಯುತ್ತಿರಬೇಕು. ಯಾಕೆಂದ್ರೆ ಆಹಾರ ನುಂಬೆನು ಸರಿಯಾದ ಭಂಗಿ ಬಹಳ ಮುಖ್ಯ. ಕೂರುವುದರ ಜೊತೆಗೆ ಬೇರೆ ಏನಾದ್ರೂ ಇದೆಯಾ? ಕೆಲವೊಮ್ಮೆ ನಾವು ಚಮಚದಲ್ಲಿ ಏನಾದ್ರೂ ಕೊಟ್ರೆ ಮಕ್ಕಳು ನಾಲಿಗೆಯಿಂದ ಹೊರಗೆ ತಳ್ಳಿಬಿಡ್ತಾರೆ. ಅತ್ಯುತ್ತಮ ಪಾಯಿಂಟ್. ಅದನ್ನೇ ಟಂಗ್ ಥ್ರಸ್ಟ್ ರಿಫ್ಲೆಕ್ಸ್ ಅಂತ ಕರೆಯೋದು. ಓ. ಹುಟ್ಟಿದಾಗ ಮಕ್ಕಳಿಗಿರುವ ಈ ಸಹಜ ಪ್ರಕ್ರಿಯೆ 6 ತಿಂಗಳ ಹೊತ್ತಿಗೆ ಕಡಿಮೆ ಆಗ್ಬೇಕು. ಅಂದ್ರೆ ಆಹಾರವನ್ನ ಹೊರಗೆ ತಳ್ಳುವ ಬದಲು ಒಳಗಡೆ ತೆಗೆದುಕೊಳ್ಳಲು ಪ್ರಯತ್ನಿಸ್ಬಿಟ್ವಲ್ವಾ? ನಿಖರವಾಗಿ. ಇದರ ಜೊತೆಗೆ ನಾವು ಊಟ ಮಾಡುವಾಗ ಮಗು ಆಸಕ್ತಿಯಿಂದ ನೋಡುವುದು, ಚಮಚ ಬಾಯಿಗಿಟ್ಟಾಗ ತುಟಿ ಮುಚ್ಚಿ ಅದನ್ನು ಒಳಗೆ ತೆಗೆದುಕೊಳ್ಳುವ ಪ್ರಯತ್ನ ಮಾಡುವುದು, ಇವೆಲ್ಲವೂ ಮಗು ಸಿದ್ಧವಾಗಿದೆ ಎನ್ನುವುದರ ಸೂಚನೆಗಳು. ಈ ಸೂಚನೆಗಳು ಕಾಣಿಸುವ ಮೊದಲೇ ಘನಾಹಾರ ಕೊಟ್ರೆ ಉಸಿರುಗೊಟ್ಟುವಿಕೆ ಮತ್ತು ಜೀರ್ಣಕ್ರಿಯೆಗೆ ತೊಂದರೆಯಾಗುವ ಅಪಾಯವಿರ್ತದೆ. ಹೌದು ಹೌದು. ಸೊ ನಮ್ಮ ಮೊದಲ ನಿಯಮ, ಮೊದಲು ಸನ್ನದ್ಧತೆ, ನಂತರ ಆಹಾರ. ಇದು ತುಂಬಾ ಸ್ಪಷ್ಟವಾಯಿತು. ಸನ್ನದ್ಧತೆ ಖಚಿತವಾದ ಮೇಲೆ ಮುಂದಿನ ಹೆಜ್ಜೆ ಆಹಾರ. ಹಾಗಾದ್ರೆ ನಮ್ಮ ಅಜ್ಜಿಯಂದ್ರೂ ಹೇಳುತ್ತಿದ್ದ ಒಂದು ಸರಳ ಆಹಾರದಿಂದ ಶುರು ಮಾಡೋಣವೇ? ಖಂಡಿತ. ಸೆರೆಲಾಕಿಗಿಂತ ಉತ್ತಮ ಅಂತ ಹೇಳಲಾಗುವ ಅವಲಕ್ಕಿ ಬಾಳೆಹಣ್ಣಿನ ಮಿಶ್ರಣ. ಇದರ ಹಿಂದಿನ ಗುಟ್ಟೇನು? ಖಂಡಿತ. ಇದು ತಯಾರಿಸೋದು ಕೂಡ ತುಂಬಾ ಸುಲಭ. 2 ಚಮಚ ತೆಳ್ಳು ಅವಲಕ್ಕಿಯನ್ನು ಮೆತ್ತಗಾಗುವವರೆಗೆ ನೀರಿನಲ್ಲಿ ನೆನೆಸಿ ಅದಕ್ಕೆ ಚೆನ್ನಾಗಿ ಕಳಿತ ಸಣ್ಣ ಬಾಳೆಹಣ್ಣನ್ನು ಕಿವುಚಿ ಸೇರಿಸಿದರೆ ಸಾಕು. ನಯವಾದ ಪೇಸ್ಟ್ ರೆಡಿ. ಅಷ್ಟೇನಾ? ಆದ್ರೆ ನನ್ಗೊಂದು ಗೊಂದಲವಿದೆ. ಅವಲಕ್ಕಿ ಅಷ್ಟೊಂದು ಪೌಷ್ಟಿಕವೇ? ಅದಲ್ಲಿ ಅಂಥದ್ದೇನಿದೆ? ಒಳ್ಳೆ ಪ್ರಶ್ನೆ. ನೋಡಿ, ಅವಲಕ್ಕಿ ನೋಡಲು ಸರಳ ಎನಿಸಿದ್ರೂ ಅದೊಂದು ಪೌಷ್ಟಿಕಾಂಶದ ನಿಧಿ, ವಿಶೇಷವಾಗಿ ಕಬ್ಬಿಣಾಂಶ. ಓಹ್, ಕಬ್ಬಿಣಾಂಶನಾ? ಹೌದು. ಅವಲಕ್ಕಿಯನ್ನು ಕಬ್ಬಿಣದ ರೋಲರ್ಗಳನ್ನು ಬಳಸಿ ಸಂಸ್ಕರಿಸಲಾಗುತ್ತದೆ. ಇದರಿಂದ 100 ಗ್ರಾಂ ಅವಲಕ್ಕಿಯಲ್ಲಿ ಸುಮಾರು 20 ಮಿಲಿಗ್ರಾಂಗಳಷ್ಟು ಕಬ್ಬಿಣಾಂಶ ಇರಬಹುದು ಅಂತ ಅಧ್ಯಯನಗಳು ಹೇಳ್ತವೆ. ಓ, ಆದ್ರೆ ಕಬ್ಬಿಣಾಂಶ ಇದ್ರೆ ಸಾಕಾಗಲ್ಲ ಅಲ್ವಾ? ನಮ್ಮ ದೇಹ ಅದನ್ನ ಬಳಸ್ಕೊಳ್ಬೇಕಲ್ವಾ? ಪ್ಯಾಕೇಜ್ಡ್ ಆಹಾರಗಳಲ್ಲಿ ಫಾರ್ಟಿಫೈಡ್ ಐರನ್ ಅಂತ ಬರ್ದಿರ್ತಾರೆ. ಅಂದ್ರೆ ಅದು ಬೇರೆನಾ? ಅತ್ಯುತ್ತಮ ಪ್ರಶ್ನೆ. ಇಲ್ಲಿಗೆ ಈ ಮಿಶ್ರಣದ ನಿಜವಾದ ಜಾಣ್ಮೆ ಇರೋದು. ಅವಲಕ್ಕಿಯಲ್ಲಿರುವುದು ನಾನ್-ಹೀಮ್ ಕಬ್ಬಿಣ, ಅಂದ್ರೆ ಸಸ್ಯ ಮೂಲದ ಕಬ್ಬಿಣ. ಓಕೆ. ಇದು ದೇಹಕ್ಕೆ ಹೀರ್ಕೊಳ್ಳುವುದು ಸ್ವಲ್ಪ ಕಷ್ಟ, ಕೇವಲ 2-10% ಅಷ್ಟೇ. ಹೌದಾ? ಹೌದು. ಇಲ್ಲಿಯೇ ಬಾಳೆಹಣ್ಣು ತನ್ನ ಮ್ಯಾಜಿಕ್ ಮಾಡೋದು. ಬಾಳೆಹಣ್ಣಿನಲ್ಲಿರುವ ವಿಟಮಿನ್ ಸಿ ಮತ್ತು ಇತರ ಆಮ್ಲಗಳು ಹೊಟ್ಟೆಯ ವಾತಾವರಣವನ್ನು ಸ್ವಲ್ಪ ಆಮ್ಲೀಯವಾಗಿಸುತ್ತವೆ. ಇದು ಕಬ್ಬಿಣದ ಕರಗುವಿಕೆಯನ್ನು ಹೆಚ್ಚಿಸುತ್ತದೆ. ಹಾಗಾಗಿ ದೇಹವು ಹೆಚ್ಚು ಕಬ್ಬಿಣವನ್ನು ಹೀರಿಕೊಳ್ಳಲು ಸಾಧ್ಯವಾಗುತ್ತದೆ. ಅದ್ಭುತ. ಹಾಗಾದ್ರೆ ಅವಲಕ್ಕಿ ಮತ್ತು ಬಾಳೆಹಣ್ಣಿನ ಜೋಡಿ ಕೇವಲ ರುಚಿಗಾಗಿ ಅಲ್ಲ, ವೈಜ್ಞಾನಿಕವಾಗಿಯೂ ಒಂದು ಪರಿಪೂರ್ಣ ಸಂಯೋಜನೆ. ಜೀರ್ಣಕ್ರಿಯೆಗೋ, ಮಗುವಿನ ಹೊಟ್ಟೆಗೆ ಇದು ಭಾರವಾಗುವುದಿಲ್ವಾ? ಇಲ್ಲ, ಖಂಡಿತ ಇಲ್ಲ. ಅವಲಕ್ಕಿಯನ್ನು ಮೊದಲೇ ಬೇಯಿಸಿ, ಅಂದ್ರೆ ಪಾರ್ಬಾಯ್ಲ್ಡ್ ಮಾಡಿ ತಯಾರಿಸಿರ್ತಾರೆ. ಇದರಿಂದ ಅದರಲ್ಲಿರುವ ಪಿಷ್ಟ ಜೆಲಾಟಿನೈಸ್ಡ್ ಆಗಿರುತ್ತೆ. ಜೆಲಾಟಿನೈಸ್ಡ್ ಅಂದ್ರೆ ಆ ಪಿಷ್ಟ ಮಗುವಿನ ಹೊಟ್ಟೆಗೆ ಹೋಗುವ ಮೊದಲೇ ಅರ್ಧ ಜೀರ್ಣವಾದ ಹಾಗೆ. ಹಾಗಾಗಿ ಮಗುವಿನ ಸೂಕ್ಷ್ಮ ಜೀರ್ಣಾಂಗ ವ್ಯವಸ್ಥೆಗೆ ಇದು ತುಂಬಾ ಸುಲಭ. ಸರಿ ಸರಿ. ಇದರ ಜೊತೆಗೆ ಅವಲಕ್ಕಿ ಮತ್ತು ಬಾಳೆಹಣ್ಣಿನ ಸಂಯೋಜನೆ ಶಕ್ತಿಯನ್ನು ನಿಧಾನವಾಗಿ ಬಿಡುಗಡೆ ಮಾಡುತ್ತದೆ.
ಇದರಿಂದ ಮಗುವಿನ ಹೊಟ್ಟೆ ಹೆಚ್ಚು ಕಾಲ ತುಂಬಿರ್ತದೆ ಮತ್ತು ಮಗು ಆರಾಮವಾಗಿರುತ್ತೆ. ಸರಿ, ಅವಲಕ್ಕಿ ಬಾಳೆಹಣ್ಣು ಒಂದು ಆಯ್ಕೆ. ಇನ್ನು ಹಣ್ಣುಗಳನ್ನೇ ಕೊಡಬೇಕು ಅಂದ್ರೆ ಸೇಬಿನ ಬಗ್ಗೆ ತುಂಬಾ ಕೇಳಿರ್ತೀವಿ. ಆದ್ರೆ ಅದನ್ನು ಹಸಿಯಾಗಿ ಕೊಡುವುದಕ್ಕೂ ಹಬೆಯಲ್ಲಿ ಬೇಯಿಸಿ ಕೊಡುವುದಕ್ಕೂ ಏನು ವ್ಯತ್ಯಾಸ? ಆ ಅಲ್ಲಿ ದೊಡ್ಡ ವ್ಯತ್ಯಾಸವಿದೆ ನೋಡಿ. ಹಸಿ ಸೇಬಿನಲ್ಲಿ ಸೆಲ್ಯುಲೋಸ್ ಎಂಬ ಗಟ್ಟಿಯಾದ ನಾರಿನಾಂಶವಿರುತ್ತೆ. ನಮ್ಮ ದೊಡ್ಡವರ ಕರುಳೆ ಅದನ್ನು ಜೀರ್ಣಿಸಿಕೊಳ್ಳಲು ಕಷ್ಟಪಡುತ್ತೆ. ಇನ್ನು ಶಿಶುವಿನ ಅಪಕ್ವ ಕರುಳಿಗೆ ಅದು ಇನ್ನಷ್ಟು ಕಷ್ಟ. ಓ, ಅದಕ್ಕೇನಾ ಕೆಲವು ಸಲ ಹಸಿ ಹಣ್ಣು ಕೊಟ್ರೆ ಮಕ್ಕಳಿಗೆ ಗ್ಯಾಸ್ ಅಥವಾ ಹೊಟ್ಟೆನೋವು ಬರೋದು? ನಿಖರವಾಗಿ. ಆದ್ರೆ ಸೇಬನ್ನು ಹಬೆಯಲ್ಲಿ ಬೇಯಿಸಿದಾಗ ಆ ಸೆಲ್ಯುಲೋಸ್ ವಿಭಜನೆ ಆಗುತ್ತದೆ. ಹೀಗೆ ಮಾಡೋದ್ರಿಂದ ಪೋಷಕಾಂಶಗಳು ಸುಲಭವಾಗಿ ಜೀರ್ಣವಾಗುತ್ತವೆ ಮತ್ತು ಗ್ಯಾಸ್, ಹೊಟ್ಟೆ ಉಬ್ರ ಅದೆಲ್ಲ ತಪ್ತದೆ. ಇದನ್ನು ತಯಾರಿಸೋದು ಸುಲಭವಲ್ಲವೇ? ತುಂಬ ಸುಲಭ. ಸೇಬಿನ ತುಂಡುಗಳನ್ನು ಇಡ್ಲಿ ಪಾತ್ರೆಯಂತೆ ಹಬೆಯಲ್ಲಿ ಮೆತ್ತಗಾಗುವವರೆಗೆ ಬೇಯಿಸಿ ನಂತರ ನುಣ್ಣಗೆ ರುಬ್ಕೊಂಡ್ರೆ ಆಯ್ತು. ಇದರ ಜೊತೆ ಸ್ವಲ್ಪ ಕಿವುಚಿದ ಬಾಳೆಹಣ್ಣು ಸೇರಿಸಿದರೆ ರುಚಿಯೂ ಹೆಚ್ಚುತ್ತದೆ. ಹಾಗಾದ್ರೆ ಇದು ಮಲವಿಸರ್ಜನೆಗೂ ಸಹಾಯ ಮಾಡುತ್ತದೆಯೇ? ಅನೇಕ ಮಕ್ಕಳಿಗೆ ಈ ಸಮಯದಲ್ಲಿ ಮಲಬದ್ಧತೆಯ ಸಮಸ್ಯೆ ಇರುತ್ತೆ. ಖಂಡಿತ. ಸೇಬು ಮತ್ತು ಬಾಳೆಹಣ್ಣು ಎರಡರಲ್ಲೂ ಪೆಕ್ಟಿನ್ ಎಂಬ ವಿಶೇಷವಾದ ಕರಗುವ ನಾರಿನಾಂಶವಿದೆ. ಪೆಕ್ಟಿನ್? ಹೌದು. ಪೆಕ್ಟಿನ್ನ ಅದ್ಭುತ ಗುಣವೆಂದರೆ ಅದು ಮಲಬದ್ಧತೆ ಮತ್ತು ಭೇದಿ ಎರಡೂನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಅದು ಮಲಕ್ಕೆ ಮೃದುತ್ವವನ್ನು ನೀಡಿ ಸುಲಭವಾಗಿ ವಿಸರ್ಜನೆಯಾಗುವಂತೆ ಮಾಡುತ್ತದೆ. ಇದೊಂದು ನೈಸರ್ಗಿಕ ಗಟ್ ರೆಗ್ಯುಲೇಟರ್ ರೀತಿ ಕೆಲಸ ಮಾಡುತ್ತೆ. ಇದು ಬಹಳ ಉಪಯುಕ್ತ ಮಾಹಿತಿ. ನಾವು ಕೇವಲ ಪೌಷ್ಟಿಕಾಂಶದ ಬಗ್ಗೆ ಯೋಚಿಸುತ್ತೇವೆ, ಆದ್ರೆ ಆಹಾರದ ಮೃದುತ್ವ ಅಂದ್ರೆ ಟೆಕ್ಸ್ಚರ್ ಕೂಡ ಮುಖ್ಯ ಅಂತಾರೆ. ಈ ಮಿಶ್ರಣದಲ್ಲಿ ಆ ವಿಷಯ ಹೇಗೆ ಕೆಲಸ ಮಾಡುತ್ತೆ? ಇದು ಅತ್ಯಂತ ಪ್ರಮುಖವಾದ ಆದರೆ ಹೆಚ್ಚಾಗಿ ಕಡೆಗಣಿಸಲ್ಪಡುವ ವಿಷಯ. ನಯವಾದ ಸೇಬಿನ ಪ್ಯೂರಿ ಜೊತೆಗೆ ಸ್ವಲ್ಪ ಗಟ್ಟಿಯಿರುವ ಅಂದ್ರೆ ಕಿವುಚಿದ ಬಾಳೆಹಣ್ಣಿನ ಮಿಶ್ರಣವನ್ನು ನೀಡಿದಾಗ ಮಗುವಿನ ಬಾಯಿಯ ಸ್ನಾಯುಗಳಿಗೆ ವ್ಯಾಯಾಮ ಸಿಗುತ್ತೆ. ಓ! ಇದು ನಾಲಿಗೆಯ ಚಲನೆ, ದವಡೆಯ ಸಮನ್ವಯ ಮತ್ತು ಬಾಯಿಯ ಸ್ನಾಯು ನಿಯಂತ್ರಣಕ್ಕೆ ತರಬೇತಿ ನೀಡುತ್ತದೆ. ಇದು ಭವಿಷ್ಯದಲ್ಲಿ ಮಗು ಸ್ಪಷ್ಟವಾಗಿ ಮಾತನಾಡಲು ಮತ್ತು ಆಹಾರವನ್ನು ಚೆನ್ನಾಗಿ ಅಗಿಯಲು ಕಲಿಯಲು ಅಡಿಪಾಯ ಹಾಕುತ್ತದೆ. ಅದ್ಭುತ. ಅಂದ್ರೆ ನಾವು ಕೊಡುವ ಆಹಾರ ಕೇವಲ ಹೊಟ್ಟೆ ತುಂಬಿಸುವುದಲ್ಲ, ಬದಲಿಗೆ ಮಗುವಿನ ದೈಹಿಕ ಕೌಶಲ್ಯಗಳನ್ನೂ ಬೆಳೆಸುತ್ತೆ. ಸರಿ, ನಾವು ಇದುವರೆಗೂ ಮಾತಾಡಿದ್ದು ಸ್ವಲ್ಪ ಸಿಹಿ ರುಚಿಯ ಆಹಾರಗಳ ಬಗ್ಗೆ. ಆದ್ರೆ ಮಕ್ಕಳಿಗೆ ಚಿಕ್ಕಂದಿನಿಂದಲೇ ತರಕಾರಿಗಳ ರುಚಿ ತೋರಿಸ್ಬೇಕು ಅಂತಾರೆ. ಯಾಕೆ ಅದು ಅಷ್ಟೊಂದು ಮುಖ್ಯ? ಇದು ಮಗುವಿನ ಭವಿಷ್ಯದ ಆಹಾರ ಪದ್ಧತಿಯನ್ನು ರೂಪಿಸುವ ನಿರ್ಣಾಯಕ ಹಂತ. ಹುಟ್ಟಿನಿಂದಲೇ ಮಕ್ಕಳಿಗೆ ಸಿಹಿ ರುಚಿಯ ಒಲವು ಹೆಚ್ಚಿರುತ್ತದೆ. ಹೌದು, ನಿಜ. ನಾವು ಸಿಹಿ ಆಹಾರಗಳನ್ನೇ ಕೊಡುತ್ತಾ ಹೋದರೆ ಅವರ ಸಿಹಿಯ ಒಲವು ಇನ್ನಷ್ಟು ಹೆಚ್ಚಾಗುತ್ತದೆ. ನಂತರ ಅವರು ತರಕಾರಿಗಳಂತಹ ಖಾರದ ರುಚಿಗಳನ್ನು ಒಪ್ಪಿಕೊಳ್ಳದೇ ಇರಬಹುದು. ಅಂದರೆ ಮುಂದೆ ಮಕ್ಕಳು ಹಠ ಮಾಡುವ ಪಿಕಿ ಈಟರ್ ಆಗುವುದನ್ನು ತಪ್ಪಿಸಲು ಇದು ಸಹಾಯ ಮಾಡುತ್ತಾ? ಖಂಡಿತ. ಇದನ್ನು ಫ್ಲೇವರ್ ಪ್ರೋಗ್ರಾಮಿಂಗ್ ಅಂತ ಕರೆಯುತ್ತಾರೆ. ಚಿಕ್ಕ ವಯಸ್ಸಿನಲ್ಲಿಯೇ ವೈವಿಧ್ಯಮಯ ರುಚಿಗಳನ್ನು, ವಿಶೇಷವಾಗಿ ತರಕಾರಿಗಳ ರುಚಿಯನ್ನು ಪರಿಚಯಿಸುವುದರಿಂದ ಅವರ ರುಚಿಗ್ರಹಿಕೆ ವಿಕಸನಗೊಳ್ಳುತ್ತದೆ. ಇದರಿಂದ ಭವಿಷ್ಯದಲ್ಲಿ ಅವರು ಸಕ್ಕರೆಯನ್ನು ಕಡಿಮೆ ಇಷ್ಟಪಡುತ್ತಾರೆ ಮತ್ತು ಎಲ್ಲಾ ರೀತಿಯ ಆಹಾರಗಳನ್ನು ತಿನ್ನಲು ಕಲಿಯುತ್ತಾರೆ. ಹಾಗಾಗಿ ಒಂದು ಪವರ್ ಬೌಲ್ ತರಕಾರಿ ಪ್ಯೂರಿ ಅತ್ಯುತ್ತಮ ಆಯ್ಕೆ. ಪವರ್ ಬೌಲ್ ಕೇಳೋಕೆ ಚೆನ್ನಾಗಿದೆ. ಇದರಲ್ಲಿ ಯಾವ ತರಕಾರಿಗಳನ್ನು ಬಳಸಬಹುದು ಮತ್ತು ಅದನ್ನು ಹೇಗೆ ತಯಾರಿಸೋದು? ಕ್ಯಾರೆಟ್, ಹಸಿರು ಬಟಾಣಿ, ಬೀನ್ಸ್, ಆಲೂಗಡ್ಡೆಯಂತಹ ತರಕಾರಿಗಳನ್ನು ಸಣ್ಣ ತುಂಡುಗಳಾಗಿ ಕತ್ತರಿಸಿ ಮೆತ್ತಗಾಗುವವರೆಗೆ ಹಬೆಯಲ್ಲಿ ಬೇಯಿಸಬೇಕು. ನಂತರ ನಯವಾದ ಪೇಸ್ಟ್ ಆಗುವವರೆಗೆ ರುಬ್ಬಿಕೊಳ್ಳಬೇಕು. ಆರಂಭದಲ್ಲಿ ಕೇವಲ 2-3 ಚಮಚಗಳಷ್ಟು ಮಾತ್ರ ನೀಡುವುದು ಉತ್ತಮ. ಇಲ್ಲಿಯೂ ಹಬೆಯಲ್ಲಿ ಬೇಯಿಸುವುದರ ಮಹತ್ವ ಇದೆಯಾ? ಖಂಡಿತ ಇದೆ. ತರಕಾರಿಗಳನ್ನು ನೀರಿನಲ್ಲಿ ಕುದಿಸುವುದಕ್ಕೆ ಹೋಲಿಸಿದರೆ ಹಬೆಯಲ್ಲಿ ಬೇಯಿಸುವುದರಿಂದ ವಿಟಮಿನ್ ಸಿ ಮತ್ತು ಫೋಲೇಟ್ನಂತಹ ಪೋಷಕಾಂಶಗಳು 40-50% ಹೆಚ್ಚು ಉಳಿಯುತ್ತವೆ. ಓಹೋ, ಅಷ್ಟು ವ್ಯತ್ಯಾಸ ಇದೆಯಾ? ಹೌದು. ಇನ್ನು ಕ್ಯಾರೆಟ್ ವಿಷಯಕ್ಕೆ ಬಂದರೆ ಅದನ್ನು ಬೇಯಿಸುವುದರಿಂದ ಬೀಟಾ ಕ್ಯಾರೋಟಿನ್ ಅನ್ನು ನಮ್ಮ ದೇಹ ಹೀರಿಕೊಳ್ಳುವುದು ಹೆಚ್ಚಾಗುತ್ತದೆ. ವಾವ್! ಅಂದ್ರೆ ಬೇಯಿಸಿದ ಕ್ಯಾರೆಟ್ ಹಸಿ ಕ್ಯಾರೆಟ್ಗಿಂತ ಹೆಚ್ಚು ಪೌಷ್ಟಿಕ. ದೇಹದ ಹೀರಿಕೊಳ್ಳುವಿಕೆ ದೃಷ್ಟಿಯಿಂದ ಹೌದು. ಆದರೆ ಇಲ್ಲಿ ಒಂದು ಸಣ್ಣ ಆದರೆ ಅತ್ಯಂತ ಪರಿಣಾಮಕಾರಿ ಟಿಪ್ ಇದೆ. ಹೇಳಿ. ಬೀಟಾ ಕ್ಯಾರೋಟಿನ್ನಿಂದ ಸಿಗುವ ವಿಟಮಿನ್ ಎ ಕೊಬ್ಬಿನಲ್ಲಿ ಕೊರಗುವ ವಿಟಮಿನ್. ನೀವು ತಯಾರಿಸಿದ ಕ್ಯಾರೆಟ್ ಪ್ಯೂರಿಗೆ ಕೇವಲ 1 ಹನಿ ಶುದ್ಧ ತುಪ್ಪವನ್ನು ಸೇರಿಸಿದರೆ ವಿಟಮಿನ್ ಎ ಹೀರಿಕೊಳ್ಳುವಿಕೆ ನಾಟಕೀಯವಾಗಿ ಸುಧಾರಿಸುತ್ತದೆ. ಇದು ಸೂಪರ್ ಟಿಪ್.
ಅಂದ್ರೆ ಒಂದು ಹನಿ ತುಪ್ಪ ಹಾಕಿದ್ರೆ ಕೇವಲ ರುಚಿ ಅಲ್ಲ, ಪೋಷಕಾಂಶವೂ ಜಾಸ್ತಿ ಸಿಗುತ್ತೆ. ಇನ್ನು ಕರುಳಿನ ಆರೋಗ್ಯದ ಬಗ್ಗೆ ಏನ್ ಹೇಳ್ತೀರಿ? ಈ ತರಕಾರಿಗಳು ಅದಕ್ಕೂ ಸಹಾಯ ಮಾಡ್ತವಿಯಾ? ಖಂಡಿತವಾಗಿಯೂ 6 ರಿಂದ 12 ತಿಂಗಳ ಅವಧಿ ಮಗುವಿನ ಕರುಳಿನ ಆರೋಗ್ಯದ ಅಡಿಪಾಯವನ್ನು ಹಾಕುವ ಸಮಯ. ತರಕಾರಿಗಳಲ್ಲಿರುವ ನಾರಿನಾಂಶಗಳು ಪ್ರೀಬಯೋಟಿಕ್ಗಳಾಗಿ ಕೆಲಸ ಮಾಡುತ್ತವೆ. ಅಂದರೆ ಅವು ಕರುಳಿನಲ್ಲಿರುವ ಒಳ್ಳೆಯ ಬ್ಯಾಕ್ಟೀರಿಯಾಗಳಿಗೆ ಆಹಾರವನ್ನು ಒದಗಿಸ್ತವೆ. ಈ ಒಳ್ಳೆಯ ಬ್ಯಾಕ್ಟೀರಿಯಾಗಳೇ ಮಗುವಿನ ರೋಗನಿರೋಧಕ ಶಕ್ತಿ, ಚಯಾಪಚಯ ಕ್ರಿಯೆ ಮತ್ತು ಭವಿಷ್ಯದಲ್ಲಿ ಅಲರ್ಜಿಗಳು ಬರದಂತೆ ತಡೆಯಲು ಸಹಾಯ ಮಾಡ್ತವೆ. ಸರಿ, ಇಷ್ಟೆಲ್ಲ ಕೇಳಿದ ಮೇಲೆ ನಾವು ಪ್ರತಿದಿನ ನೆನಪಿಟ್ಟುಕೊಳ್ಳಬೇಕಾದ ಒಂದು ಸಿಂಪಲ್ ಚೆಕ್ಲಿಸ್ಟ್ ಇದೆಯಾ? ಪೋಷಕರು ಪಾಲಿಸಬೇಕಾದ ಕೆಲವು ಮೂಲಭೂತ ಸುರಕ್ಷತಾ ನಿಯಮಗಳು. ಖಂಡಿತ. ಮೊದಲನೆಯದು ಮತ್ತು ಅತ್ಯಂತ ಮುಖ್ಯವಾದದ್ದು, ಮಗುವಿಗೆ ತಿನ್ನಿಸುವ ಮೊದಲು ಯಾವಾಗಲೂ ತಾಯಿಯು ಒಮ್ಮೆ ರುಚಿ ನೋಡಬೇಕು. ಅದು ರುಚಿಗಾಗಿ ಅಲ್ಲ ಅಲ್ವಾ? ಅಲ್ಲ, ಆಹಾರದ ತಾಪಮಾನ ಮತ್ತು ಮೃದುತ್ವವನ್ನು ಪರೀಕ್ಷಿಸಲು. ಎರಡನೆಯದು, ಅತಿಯಾಗಿ ಬೇಯಿಸಬೇಡಿ, ಏಕೆಂದರೆ ಹೆಚ್ಚಿನ ಶಾಖವು ಕೆಲವು ಪೋಷಕಾಂಶಗಳನ್ನು ನಾಶ ಮಾಡಬಹುದು. ಇನ್ನು ಹೊಸ ಆಹಾರಗಳನ್ನು ಪರಿಚಯಿಸುವ ಬಗ್ಗೆ? ಆ ಆಹಾರ ಕೊಡಬೇಡಿ. ಈ ಸಮಯದಲ್ಲಿ ಮಗುವಿನಲ್ಲಿ ದದ್ದುಗಳು, ವಾಂತಿ, ಭೇದಿ ಅಥವಾ ಉಬ್ಬಸದಂತಹ ಯಾವುದೇ ಅಲರ್ಜಿಯ ಲಕ್ಷಣಗಳು ಕಾಣಿಸ್ತವೆಯೇ ಎಂದು ಗಮನಿಸಿ. ಏನಾದರೂ ತೊಂದರೆ ಕಂಡ್ರೆ ತಕ್ಷಣವೇ ವೈದ್ಯರನ್ನು ಸಂಪರ್ಕಿಸಿ. ಒಟ್ಟಾರೆಯಾಗಿ ನೋಡಿದರೆ ನಾವು ಚರ್ಚಿಸಿದ ಈ ಎಲ್ಲ ಸರಳ ಮನೆಯಲ್ಲಿ ತಯಾರಿಸಬಹುದಾದ ಆಹಾರಗಳು ವಿಶ್ವ ಆರೋಗ್ಯ ಸಂಸ್ಥೆಯ ಪೂರಕ ಆಹಾರ ತತ್ವಗಳಿಗೆ ಸಂಪೂರ್ಣವಾಗಿ ಹೊಂದಿಕೆಯಾಗುತ್ತವೆ. ನಿಖರವಾಗಿ. ಇವು ಸ್ಥಳೀಯವಾಗಿ ಸಿಗ್ತವೆ, ಪೌಷ್ಟಿಕವಾಗಿವೆ, ಸುರಕ್ಷಿತವಾಗಿವೆ ಮತ್ತು ಮಗುವಿನ ಬೆಳವಣಿಗೆಯ ಹಂತಕ್ಕೆ ಅನುಗುಣವಾಗಿವೆ. ನಿಖರವಾಗಿ. ಈ ಚರ್ಚೆಯಿಂದ ನಮಗೆ ತಿಳಿಯುವುದೇನೆಂದರೆ, ನಮ್ಮ ಸಾಂಪ್ರದಾಯಿಕ ಜ್ಞಾನ ಕೇವಲ ಊಹೆಯ ಮೇಲೆ ನಿಂತಿಲ್ಲ. ವಿಜ್ಞಾನವು ಈಗ ಆ ಸಂಪ್ರದಾಯಗಳು ಏಕೆ ಮತ್ತು ಹೇಗೆ ಕೆಲಸ ಮಾಡುತ್ತವೆ ಎಂಬುದನ್ನು ಸಾಬೀತುಪಡಿಸುತ್ತಿದೆ. ಇದು ಕೇವಲ ಆರಂಭವಷ್ಟೇ. ಹಾಗಾದರೆ ಈ ಚರ್ಚೆಯನ್ನು ಒಂದು ಚಿಂತನೆಯೊಂದಿಗೆ ಮುಗಿಸೋಣವೇ? ಖಂಡಿತ. ಕೇಳುಗರಿಗೆ ಒಂದು ಪ್ರಚೋದನಾಕಾರಿ ಪ್ರಶ್ನೆ. ಈ ಚರ್ಚೆಯ ಆಧಾರದ ಮೇಲೆ ಪೋಷಕರು ತಮ್ಮದೇ ಆದ ಪರಂಪರೆಯಿಂದ ಬಂದಿರುವ, ಸ್ಥಳೀಯವಾಗಿ ಲಭ್ಯವಿರುವ ಇತರೆ ಯಾವ ಸಾಂಪ್ರದಾಯಿಕ ಆಹಾರಗಳನ್ನು ಇದೇ ವೈಜ್ಞಾನಿಕ ದೃಷ್ಟಿಕೋನದಿಂದ ಅರ್ಥಮಾಡಿಕೊಂಡು ಅನ್ವಯಿಸಬಹುದು? ಉದಾಹರಣೆಗೆ ರಾಗಿ ಸರಿ ಅಥವಾ ಹೆಸರುಬೇಳೆ ಕಟ್ಟು. ಬಹುಶಃ ಮುಂದಿನ ಅನ್ವೇಷಣೆ ಅಲ್ಲಿಂದ ಆರಂಭವಾಗಬೇಕು.